ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಗಾಯ್ಸ್. ಇವತ್ತು ನಾನು ತೊಗೊಬಂದಿರೋ ರೆಸಿಪಿ ಸಕ್ಕತ್ತಾಗಿದೆ. ಅಂದರೆ ಈಗ ಬೇಸಿಗೆಗೆ ತುಂಬ ಚೆನ್ನಾಗಿರುತ್ತೆ. ಹೊರ್ಗಡೆ ಹೋಗಿ ಈ ಥರ ಜ್ಯೂಸ್ ಎಲ್ಲ ಕುಡಿಯೋ ಬದಲು ಮನೇಲೇ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕನ್ನಿಸುತ್ತೆ ಆವಾಗ ಜ್ಯೂಸ್ ಕುಡಿಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಮತ್ತು ಮನೇಲೇ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬೇಕಾದರೂ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ಮನೇಲೇ ಈ ಜ್ಯೂಸ್ ಪೌಡ್ರ್ ಮಾಡ್ಕೊಂಡು ನೋಡಿ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಜ್ಯೂಸ್ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಹಣ್ಣೆಲ್ಲ ತೊಗೊಂಡಿದ್ದೀನಿ ನೋಡಿ, ಇಷ್ಟು ಹಣ್ಣು ತೊಗೊಂಡಿದ್ದೀನಿ ನಾನು. ಹಣ್ಣು ಬಂದು ಮೂಸಂಬೆ ಹಣ್ಣು ಮತ್ತು ಕರ್ಬೂಜ, ಕಲ್ಲಂಗಡಿ ಮತ್ತು ಪೈನಾಪಲ್ಲು ಮತ್ತು ಕಿತ್ತಳೆ ಹಣ್ಣು ತೊಗೊಂಡಿದ್ದೀನಿ. ನಾನು 5 ಥರ ಹಣ್ಣು ತೊಗೊಂಡಿದ್ದೀನಿ. ನಿಮಗೆ ಯಾವ್ಯಾವ ಥರ ಬೇರೆ ಹಣ್ಣುಗಳು ಬೇಕಿದ್ರೆ ನೀವು ಬೇರೆ ಥರ ಹಣ್ಣೇ ತೊಗೋಬೋದು. ಇದೇ ತೊಗೋಬೇಕು ಅದೇ ತೊಗೋಬೇಕು ಅಂತೇನಿಲ್ಲ. ಮತ್ತು ಜೊತೆಗೆ ಸಕ್ಕರೆ ತೊಗೊಂಡಿದ್ದೀನಿ. ಇದು ಸಕ್ಕರೆ ಮೇನಾಗಿ ಬೇಕಾಗಿರೋ ಸಕ್ಕರೆ, ಅದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ತೊಗೊಂಡು ನಾನೆಲ್ಲನೂ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಜಾರ್ ತೊಗೊಂಡಿದ್ದೀನಿ, ಜ್ಯೂಸ್ ಜಾರು. ಅದಕ್ಕೀಗ ಹಣ್ಣು ಹಾಕ್ಕೊತಾ ಇದ್ದೀನಿ. ಈಗ ಫಸ್ಟು ಕರ್ಬೂಜ ಹಣ್ಣು ಹಾಕ್ಕೊತಾ ಇದ್ದೀನಿ. ನಾವೀಗ ಜ್ಯೂಸ್ ಜಾರಲ್ಲಿ ಯಾಕೆ ಅಂದರೆ ಜ್ಯೂಸ್ ಜಾರಲ್ಲಿ ನೀಟಾಗಿ ನುಣ್ಣಗೆ ಮಾಡ್ಕೋಬೇಕು ಇದನ್ನು. ಈಗ ಫಸ್ಟಿಗೆ ಕರ್ಬೂಜ ಅಲ್ಲ, ಕಲ್ಲಂಗಡಿ ತೊಗೊಂಡಿದ್ದೀನಿ. ಈಗ ಕಲ್ಲಂಗಡಿ ಹಾಕ್ಕೊಂಡಿದ್ದೀನಿ. ಕಲ್ಲಂಗಡಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀರೇನು ಹಾಕಬಾರ್ದು, ಹಾಗೆ ಗ್ರೈಂಡ್ ಮಾಡ್ಕೋಬೇಕು. ಇದು ನ್ಯಾಚುರಲ್ಲಾಗಿ ನೀರು ಹಾಕಬೇಕದು. ನಾವು ನೀರು ಹಾಕಿದ್ರೆ ಚೆನ್ನಾಗಾಗಲ್ಲ ನೋಡಿ. ಈ ಥರ ಗ್ರೈಂಡ್ ಮಾಡಿದ್ಮೇಲೆ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ. ಒಂದು ತಟ್ಟೆಗೆ ಏನಕ್ಕೆ ಅಂದರೆ ಇದು ಒಣಗಕ್ಕೆ ಬಿಡಬೇಕು, ಅದಕ್ಕೋಸ್ಕರ ಜ್ಯೂಸ್ ಪೌಡ್ರ್ ಹಾಕಬೇಕಲ್ಲ, ಹಂಗಾಗಿ ಇದು ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ. ಸ್ವಲ್ಪ ಬೀಜದ ಕಸ ಎಲ್ಲ ಇರುತ್ತಲ್ವ, ಹಾಗಾಗಿ ಈ ಥರ ಜ್ಯೂಸ್ ಸೋಸೋ ಅಂಥದ್ದು ಜರಡಿ ಇದ್ದರೆ ಈ ಥರ ಸೋಸ್ಕೊಂಡು ಹಾಕ್ಕೊಳ್ಳಿ. ಸೋಸ್ಕೊಂಡು ಹಾಕ್ಕೊಂಡ್ರೆ ಕಸ ಏನೇ ಇದ್ರೂ, ಬೀಜದ ಏನೇ ಇದ್ರೂ ಕಸ ಇದ್ದರೂ ಸ್ಟ್ರೈನರಲ್ಲೇ ಉಳ್ಕೊಬಿಡುತ್ತೆ. ಇದಾದಮೇಲೆ ಈಗ ನೋಡಿ ಇಷ್ಟು ಸೋಸ್ಕೊಂಡಿದ್ದೀನಿ. ಇಷ್ಟು ಸೋಸ್ಕೊಂಡಾದಮೇಲೆ ನೀಟಾಗಿ ನೋಡಿ ಒಂಚೂರು ಇಲ್ದಂಗೆ ಫುಲ್ ಸೋಸ್ಕೊಂಡಿದ್ದೀನಿ. ಇದಾದಮೇಲೆ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಈ ಕಪ್ಪಲ್ಲಿ ಮಿನಿಮಮ್ಮು 3 ಕಪ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇದು ಫುಲ್ ಸಕ್ಕರೆನೇ ಆಗಬೇಕು. ನಾನು 1 ಕಪ್ ತೋರಿಸಿದ್ದೀನಿ ಅಂದರೆ ಆಮೇಲೆ 2 ಕಪ್ ಹಾಕಿಲ್ಲ ನೀವು ಒಂದೇ ಕಪ್ ಅಂತ ಅಂದ್ಕೋಬೇಡಿ. ನಾನು 1 ಕಪ್ ಹಾಕಬೇಕಾದ್ರೇ ವೀಡಿಯೋ ಸ್ಕಿಪ್ ಮಾಡಿ ನಾನು 2 ಕಪ್ ಹಾಕ್ಕೊಂಡಿದ್ದೀನಿ, ಲಾಂಗ್ ಆಗುತ್ತೆ ವೀಡಿಯೋ ಅಂತ. ಈಗ ಅದನ್ನು ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಮಾಡಿಕೊಂಡು. ನೆಕ್ಸ್ಟು ಅದೇ ಜಾರಿಗೇ ಕರ್ಬೂಜ ಹಾಕ್ಕೊಂಡಿದ್ದೀನಿ. ಕರ್ಬೂಜನೂ ಅಷ್ಟೇ ಸೇಮ್ ಅದೇ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀರು ಹಾಕ್ಬಾರ್ದು, ಡ್ರೈ ಅದೇ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಅದಾದಮೇಲೆ ಮತ್ತೆ ಶೋಧಿಸ್ಕೊತಾ ಇದ್ದೀನಿ ಒಂದು ತಟ್ಟೆಗೆ, ಬೇರೆ ತಟ್ಟೆಗೆ ಹಾಕ್ಕೋಬೇಕು ಇದನ್ನು. ಅದೇ ಥರ ಸೇಮ್ ಗ್ರೈಂಡ್ ಮಾಡಿಕೊಂಡು ನಾನು ನೀಟಾಗಿ ಸ್ವಲ್ಪ ಕಸ ಸಿಪ್ಪೆ ಏನೇ ಬರುತ್ತೆ ಎಲ್ಲನೂ ತೆಗ್ದಾಕೊಂಡಿದ್ದೀನಿ. ತೆಗ್ದಾದ್ಮೇಲೆ ಸೇಮ್ ಶುಗರ್ ಎಷ್ಟು ತೊಗೊಂಡಿದ್ದೀನಿ ಸೇಮ್ 3 ಕಪ್ ಶುಗರ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿಟ್ಟು ಈ ಥರ ಕಲಿಸ್ಕೊಬೇಕು. ಈಗ ನೀಟಾಗಿ ಕಲಿಸ್ಕೊಂಡ್ಬಿಟ್ಟು ಸೈಡಿಗೆ ಎತ್ತಿಟ್ಕೊಬೇಕು. ಇದಾದಮೇಲೆ ನೆಕ್ಸ್ಟ್ ಒಂದು ಜಾರ್ ತೊಗೊಂಡಿದ್ದೀನಿ. ಮತ್ತು ಪೈನಾಪಲ್ ಹಾಕ್ಕೊತಾ ಇದ್ದೀನಿ. ಸೇಮ್ ನಾನು ಯಾವ ಥರ ಮಾಡಿದ್ದೆ ಸೇಮ್ ಅದೇ ಥರನೇ ಪೈನಾಪಲ್ ಅದೇ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನೀವು ಬೇಸಿಗೆ ಟೈಮಲ್ಲಿ ಹೊರ್ಗಡೆ ಹೋಗಿ ಫ್ರೂಟ್ಸ್ ಜ್ಯೂಸ್ ಕುಡಿಬೇಕು ಅಂತ ಅಂದಾಗೆಲ್ಲ ಮನೇಲೇ 1 ಸ್ಪೂನ್ 2 ಸ್ಪೂನು ಕೋಲ್ಡ್ ವಾಟರ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಟೇಸ್ಟು ಚೆನ್ನಾಗಿರುತ್ತೆ, ಮನೇಲೇ ಹೆಲ್ದಿಯಾಗಿ ಮಾಡ್ಕೊಂಡಂಗೆ ಇರ್ತದೆ ಅಂತ ಹೇಳ್ತಾ ಈಗ ಇದನ್ನು ಸೇಮ್ ಅಷ್ಟೇ ಅದೇ ಥರ ಸೋದಿಸ್ಕೊಂಡಿದ್ದೀನಿ. ಅದೇ ಥರ ಸೋಸ್ಕೊಂಡಾದಮೇಲೆ ಸೇಮ್ ಶುಗರ್ ಹಾಕ್ಕೋತಾ ಇದ್ದೀನಿ. ಶುಗರ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ಕಲಸಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇನ್ಯಾವ ಫ್ರೂಟ್ಸ್ ಇದೆ ಅದನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನಾವು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಇದೇ ಥರ ಎಲ್ಲನೂ ಇದೇ ಥರ ಮಾಡ್ಕೋಬೋದು. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಔಟ್ಸೈಡಲ್ಲಿ ಕೊಡಿಸೋದು ಹೇಗಿರುತ್ತೋ ಚೆನ್ನಾಗಿರುತ್ತೋ ಅಂತ ಡೌಟೇ ಬೇಡ. ಮನೇಲೇ ಈ ಥರ ಮಾಡಿಟ್ಕೊಂಡ್ರೆ ಮಕ್ಕಳು ಯಾವಾಗ ಕೇಳ್ತಾರೋ ಆವಾಗ ಇದನ್ನು ಮಾಡ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡ್ಕೊಂಡಿದ್ದೀನಿ. ಮಾಡಿಟ್ಕೊಂಡು ನನಗೆ ಯಾವಾಗ ಬೇಕೋ ಆ ಥರ ನಾನು ಕುಡಿತೀನಿ. ಯಾವಾಗ ಬೇಕಾದರೂ ನಮ್ಮ ಮಕ್ಳು ಯಾವ್ದು ಕೇಳ್ತಾರೋ ಅದನ್ನು ಹಾಕ್ಕೊಡ್ತೀನಿ. ನಾನು ಈ ಥರ ಫ್ರೂಟ್ಸಲ್ಲಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸಲ್ಲಿ ನೀವು ಮಾಡ್ಕೋಬೋದು ನೋಡಿ. ಈ ಥರ ಇದೇ ಥರ ಸೇಮ್ ಕಿತ್ತಳೆ ಹಣ್ಣು, ಮೂಸಂಬೆ ಹಣ್ಣು ಎಲ್ಲನೂ ಮಾಡ್ಕೊಂಡಿದ್ದೀನಿ. ಈ ಥರ ಸೋದಿಸ್ಕೊಂಡ್ರೆ ನೀಟಾಗಿ ಕಸ ಏನೇ ಇದ್ರೂ ಸಿದ್ದೆ ಅಂದರೆ ಕಿತ್ತಳೆ ಹಣ್ಣಲ್ಲಿ ನಾರು ಇರುತ್ತಲ್ಲ ಎಲ್ಲ ಹೋಗುತ್ತೆ. ಈ ಥರ ಆದಮೇಲೆ ಇದಕ್ಕೂ ಸೇಮ್ ಇದೇ ಥರ ಹಾಕ್ಕೊಂಡು ಫುಲ್ಲು ಕಲಸಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಎಲ್ಲ ಒಣಗಕ್ಕೆ ಇಡಬೇಕು. ಸ್ವಲ್ಪ ಬಿಸಿಲಿಗೆ ಯಾವುದೇ ಕಾರಣಕ್ಕೂ ಇಡಬೇಡಿ. ಮನೇಲೇ ಫ್ಯಾನ್ ಗಾಳಿಗೆ, ಮನೆ ಮಾಮೂಲಿ ಗಾಳಿಗೆ ಒಂದು 3ರಿಂದ ನನಗೆ ಮಿನಿಮಮ್ 1 ವಾರ ತಗೊಂತು ಒಣಗಕ್ಕೆ. ಅಂದರೆ 1 ವಾರ ಅಂದರೆ ಒಂದು 5ರಿಂದ 6 ದಿವಸ 7 ದಿವಸ ತಗೊಂತು. ಈ ಥರ ಆಯಿತು ನೋಡಿ. ಈ ಥರ ಆಗಿದೆ. ಒಂದು 4 ದಿವಸ ಆದಮೇಲೆ ಈ ಥರ ಆಗುತ್ತೆ. ಸ್ವಲ್ಪ ಇನ್ನೂ ಡ್ರೈ ಇದೆ ನೋಡಿ. ಇನ್ನೊಂದು 2 ದಿವಸ ಬಿಟ್ಟ ಮೇಲೆ ನೋಡ್ತೀನಿ ನಾನು ಯಾವ ಥರ ಆಗಿರುತ್ತೆ ಅಂತ ನೋಡಿ. ಇದೆಲ್ಲ ಫುಲ್ಲು ಡ್ರೈ ಆಗಿದೆ ನೋಡಿ. ಈ ಥರ ಡ್ರೈ ಆಗಬೇಕು.
ಈ ಥರ ಡ್ರೈ ಆದರೆ ನಮಗೆ ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದೇ ಥರ ಎಲ್ಲನೂ ಡ್ರೈ ಮಾಡ್ಕೊಂಡಿದ್ದೀನಿ ನೀಟಾಗಿ. ಫ್ಯಾನ್ ಗಾಳಿ ಮನೆ ಒಳಗಡೆನೇ ಇಟ್ಕೋಬೇಕು. ಇದನ್ನು ಹೊರಗಡೆ ಎಲ್ಲ ಬಿಸಿಲಿಗೆಲ್ಲ ಹಾಕಬಾರ್ದು. ಬಿಸಿಲಿಗೆ ಹಾಕಿದ್ರೆ ಸಕ್ಕರೆ ಎಲ್ಲ ಕಂತೋಗ್ಬಿಡುತ್ತೆ, ಅಂದರೆ ಕರ್ಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಈಗ ಇದನ್ನೆಲ್ಲ ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ಇದನ್ನು. ನೋಡಿ ಈ ಥರ ಪುಡಿ ಮಾಡಿಕೊಂಡ್ರೆ ಸಾಕು ನೈಸ್ಗೆ. ನಾವು ಮಿಕ್ಸಿಗೆ ಹಾಕಿದ ತಕ್ಷಣ ಅದು ಫುಲ್ಲು ಸಕ್ಕರೆ ಕಲ್ ಥರ ಆಗಿರುತ್ತಲ್ವ, ಚೆನ್ನಾಗಿ ನೀಟಾಗಿ ಪುಡಿ ಆಗುತ್ತೆ. ಒಂಚೂರು ಡ್ರೈ ಅಂತ ಅಂದರೆ ನೀರು ಥರ ಇರಲ್ಲ, ಡ್ರೈ ಆಗೇ ಇರುತ್ತೆ. ನೋಡಿ ಈಗ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ. ಇದೇ ಥರನೂ ಅಷ್ಟೇ ಎಲ್ಲನೂ ಹಾಗೆ ಪೌಡ್ರ್ ಮಾಡಿಕೊಂಡು ಬಟ್ಲುಗಳ್ಗೆ ಹಾಕೊಂಡಿದ್ದೀನಿ. ನೋಡಿ ನಾನು 5 ಥರ ಮಾಡ್ಕೊಂಡಿದ್ದೆ, ತೋರಿಸಿದ್ನಲ್ಲ ಮೊದಲೇ. ನೋಡಿ ಈಗ ನಾನು ಎಲ್ಲನೂ ಒಂದೊಂದು ಸ್ಪೂನ್ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ 1 ಸ್ಪೂನ್ ಬೇಕಾ 2 ಸ್ಪೂನ್ ಬೇಕು ಅಂತ. ಹಾಕ್ಕೊತಾ ಇದ್ದೀನಿ ನೋಡಿ. ಎಲ್ಲದಕ್ಕೂ 5 ಲೋಟಕ್ಕೂ 5 ಥರ ಜ್ಯೂಸ್ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ನಾನು ನೀರನ್ನ ಕೋಲ್ಡಿಗೆ ಇಟ್ಟಿದ್ದೆ, ಅದೇ ವಾಟ್ರ್ ಬಾಟ್ಲಲ್ಲೇ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ನಾನು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ನಾವು ಯಾವ ಕಲರು ಯೂಸ್ ಮಾಡಿಲ್ಲ. ಹಣ್ಣು ಯಾವ ಥರ ಇದೆ ಅದೇ ರೀತಿಯೇ ನಾವು ಮಾಡಿರೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ತಾ ಇದ್ರೇ ಕುಡಿಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ಟೇಸ್ಟಿಯಾಗೂ ಇದೆ. ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ಕುಡಿಯೋ ಬದಲು ಮನೇಲೇ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾದ್ರೆ ಕುಡಿಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಬಾಯ್.